ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಹಾಗೆ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಬಂದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಬ್ಬರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಸಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಇಲ್ಲಿ ಬರುವ ಎನರ್ಜಿ ಎಲ್ಲವೂ ಕೂಡ ಜನರಲ್ ಮತ್ತು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯ ಕೂಡ ಎಲ್ರಿಗೂ 100% ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ಸೊ ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗ್ತಾ ಇದೆ, ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗ್ತಾ ಇದೆ ಅಂದರೆ ಮಾತ್ರ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ನೀವು ಓವರ್ ಥಿಂಕಿಂಗ್ ಮಾಡಬೇಡಿ. ಸಿಂಪಲ್ಲಾಗಿ ಅಲ್ಲೇ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನೆನ್ಪಿಟ್ಕೊಳ್ಳಿ, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿದ್ದರೆ, ಇಬ್ಬರ ಕಡೆಯಿಂದಲೂ ಜೆನ್ಯೂನ್ ಎಫರ್ಟ್ ಅನ್ನೋದು ಇದ್ದರೆ, ಪ್ಯೂರ್ ಆಗಿದ್ದರೆ ಯಾವತ್ತೂ ಕೂಡ ನೀವಿಬ್ಬರು ದೂರ ಆಗೋದಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಒಂದು ಸತ್ಯ ಏನು ಅಂದರೆ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯಲ್ಲ. ಪ್ರೀತಿ ಅಂದರೆ ಕೇವಲ ಅಟ್ಯಾಚ್ಮೆಂಟ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಡೋದು, ಕೇರ್ ಕೊಡೋದು, ಒಬ್ಬರನ್ನ ಒಬ್ಬರು ಮನಸಾರೆ ನಿಜವಾಗಿ ಫೀಲ್ ಮಾಡೋದು. ಹಾಗಾಗಿ ಪೀಸ್ಫುಲ್ ಆಗಿರಿ, ಪಾಸಿಟಿವ್ ಆಗಿರಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನೋಡುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಮೊದಲಿಗೆ ತುಂಬ ಹೆವಿ ಆಗಿರುವಂತಹ ಎನರ್ಜಿ ಅಂದರೆ, ಹೊರಗಡೆ ನಾರ್ಮಲ್ ಆಗಿ ಇರುವಂತೆ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಭಾರ, ಪಶ್ಚಾತ್ತಾಪ, ಮಿಸ್ ಮಾಡುವ ಫೀಲಿಂಗ್ ಇವರಲ್ಲಿ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿ ನಿಮ್ಮನ್ನು ಮರ್ತಿದ್ದಾರೆ ಅನ್ನೋದು ಇಲ್ಲಿ ಎನರ್ಜಿಯಲ್ಲಿ ಇಲ್ಲ. ಬದಲಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಬ್ಲಾಕ್ಡ್ ಎನರ್ಜಿ ಇದೆ ಅಂದರೆ, ಈ ಪರ್ಸನ್ ಮನಸ್ಸಿನ ಒಳಗಡೆ ಇನ್ನೂ ಕೂಡ ಈ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಬಿಟ್ಟಿಲ್ಲ. ಹೊರಗಡೆ ಎಲ್ಲ ಮುಗ್ದೋಯ್ತು ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ಕಿದ್ರೆ, ಎಲ್ಲವನ್ನ ಸರಿ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಅನ್ನೋ ಸ್ಟ್ರಾಂಗ್ ಡಿಸೈರ್ ಇದೆ. ಬ್ಲಾಕ್ಡ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಾಲ್ ಸಿಚುವೇಶನ್ ಅನ್ನೋದು ಅಡ್ಡ ನಿಂತಿರ್ಬೋದು. ಮಾತು ನಿಂತಿರೋದಾಗಿರ್ಬಹುದು, ಈಗೋ ಇರ್ಬೋದು, ಹಳೆಯ ಪೇನ್ ಇರ್ಬೋದು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಾಗಿರುವ ನೋವಾಗಿರ್ಬೋದು, ಅಥವಾ ನಿಜವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು. ಆದರೆ ಈ ಡಿಸ್ಟೆನ್ಸ್ ಇವರಿಗೆ ಸಮಾಧಾನವನ್ನು ಕೊಡ್ತಾ ಇಲ್ಲ. ನಿಮ್ಮಿಂದ ದೂರ ಆದಮೇಲೆ ಏನೋ ಒಂದು ಮುಖ್ಯವಾದದನ್ನು ಕಳ್ಕೊಂಡೆ ಅನ್ನೋ ಖಾಲಿತನ ಇವರಲ್ಲಿ ಜಾಸ್ತಿ ಆಗಿದೆ. ಇವರೀಗ ತುಂಬ ಸೈಲೆಂಟಾಗಿ ಕೂಡ ಇರ್ಬೋದು. ಆದರೆ ಆ ಸೈಲೆನ್ಸ್ ಅಂದರೆ ಪರವಾಗಿಲ್ಲ ಅನ್ನೋದು ಅಲ್ಲ, ಬದಲಾಗಿ ಮನಸ್ಸಿನ ಒಳಗಡೆ ತುಂಬ ಯೋಚನೆ ಅನ್ನೋದು ನಡೀತಾ ಇದೆ. ವರ್ಕ್ ಮಾಡ್ತಾ ಇದ್ದಾಗ, ಕೆಲಸ ಮಾಡ್ತಾ ಇದ್ದಾಗ, ಒಬ್ಬರೇ ಕೂತ್ಕೊಂಡಾಗ, ರಾತ್ರಿ ಮಲಗೋ ಟೈಮ್ನಲ್ಲಿ ಹಳೆಯ ನೆನಪುಗಳು ಮತ್ತೆ ಮತ್ತೆ ಅವರ ತಲೆಯಲ್ಲಿ ರಿಪೀಟ್ ಆಗ್ತಾ ಇದೆ. ಆ ದಿನ ಅಥವಾ ಪಾಸ್ಟ್ನಲ್ಲಿ ನಾನು ಸ್ವಲ್ಪ ಕಾಮಾಗಿ ಇದ್ದಿದ್ರೆ ಅಷ್ಟು ಕೋಪ ತೋರಿಸ್ಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ ಇವರ ಮನಸ್ಸನ್ನು ಕಾಡ್ತಾ ಇದೆ. ಈ ಪರ್ಸನ್ ಈಗಲೂ ಕೂಡ ಮನಸ್ಸಿನ ಒಳಗಡೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು ದಿನ ಮತ್ತೆ ಮಾತು ಶುರುವಾಗ್ಬೋದು, ಮತ್ತೆ ನಾವು ಹತ್ತಿರ ಆಗ್ಬೋದು. ಈ ರೀತಿಯ ಭರವಸೆ ಸಂಪೂರ್ಣವಾಗಿ ಅವರ ಮನಸ್ಸಿಂದ ಹೋಗಿಲ್ಲ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಕೂಡ ಅವರಿಗೆ ಬರ್ತಾ ಇದೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಭಯ ಅನ್ನೋದು ನಿಂತ್ಕೊಂಡಿದೆ. ಅವರು ಯೋಚನೆ ಮಾಡ್ತಾ ಇರೋದು, ನೀವೇನಾದರೂ ಇವರನ್ನು ಹೇಟ್ ಮಾಡ್ತಾ ಇದ್ದೀರಾ, ಇವರ ಮೆಸೇಜ್ ನೋಡಿದ್ರು ರಿಪ್ಲೈ ಕೊಡೋದಿಲ್ವಾ, ಮತ್ತೆ ರಿಜೆಕ್ಟ್ ಆದರೆ ಅನ್ನೋ ಫೀಲಿಂಗ್ ಕೂಡ ಇದೆ. ಸೊ ತುಂಬ ಸಲ ಟೈಪ್ ಮಾಡಿ ಮತ್ತೆ ಡಿಲೀಟ್ ಮಾಡುವ ಎನರ್ಜಿ. ಅಂದರೆ ಈ ರಿಲೇಷನ್ಶಿಪ್ಪನ್ನು ಈಗ ಅವರು ಸಾಮಾನ್ಯ ಅಂತ ತಗೊಳ್ತಾ ಇಲ್ಲ. ದೂರ ಆದಮೇಲೆ ಮಾತ್ರ ನಿಮ್ಮ ಬೆಲೆ ಅವರಿಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗಿದೆ. ನಿಮ್ಮ ಜೊತೆ ಇದ್ದಾಗ ಸಿಗ್ತಾ ಇದ್ದಂತಹ ಕಾಳಜಿ, ಕಂಫರ್ಟ್ ಝೋನ್, ಅಟ್ಯಾಚ್ಮೆಂಟ್ ಈಗ ತುಂಬ ಮಿಸ್ ಆಗ್ತಾ ಇದೆ. ಇವರೀಗ ಇವರನ್ನೇ ಬದಲಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಹಿಂದಿನ ಹಾಗೆ ರಿಯಾಕ್ಟ್ ಮಾಡಬಾರ್ದು, ಎಲ್ಲ ವಿಚಾರಕ್ಕೂ ಕೋಪ ಮಾಡ್ಕೊಳ್ಬಾರ್ದು, ಈಗೋ ಕಡಿಮೆ ಮಾಡ್ಕೋಬೇಕು ಅನ್ನೋ ಮನಸ್ಸಿನ ಒಳಗೆ ಫೈಟ್ ನಡೀತಾ ಇದೆ. ಮತ್ತೆ ನಿಮ್ಮ ಲೈಫ್ಗೆ ಬಂದರೆ ಈ ಸಲ ಮೆಚ್ಯೂರ್ ಆಗಿರಬೇಕು ಅನ್ನೋ ಡಿಸೈರ್ ಇವರ ಮನಸ್ಸಿನಲ್ಲಿ ಕ್ಲಿಯರ್ ಆಗಿದೆ. ತುಂಬ ಸಾಫ್ಟ್ ಮತ್ತು ಎಮೋಷ್ನಲ್ ಆಗಿರುವಂತಹ ಎನರ್ಜಿ ಅಂದರೆ, ಅವರ ಹೃದಯದಲ್ಲಿ ಸಂಪೂರ್ಣವಾಗಿ ಈ ಪ್ರೀತಿ ಅನ್ನೋದು ಹೊರಟು ಹೋಗಿಲ್ಲ.
ನೀವು ಹೊರಗಡೆ ಕೋಪ ತೋರಿಸಿರಬಹುದು, ದೂರ ಇರಬಹುದು, ಮಾತು ಕಡಿಮೆ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ಫೀಲಿಂಗ್ ಮಾತ್ರ ಉಳ್ಕೊಂಡಿದೆ ಅನ್ನೋ ನಂಬಿಕೆ ಇವ್ರಿಗೂ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಪ್ರೀತಿ ಇದೆ. ನೀವು ಎಷ್ಟೇ ಕೋಪ ತೋರಿಸಿದ್ರು, ಎಷ್ಟೇ ದೂರ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಕೂಡ ಪ್ರೀತಿ ಇದೆ ಅನ್ನೋ ನಂಬಿಕೆ ಇವ್ರಿಗಿದೆ. ಇವರ ಪ್ರೀತಿ ಈಗ ಸ್ವಲ್ಪ ಇನ್ನೋಸೆಂಟಾಗಿ ಪ್ಯೂರಾಗಿ ಫೀಲ್ ಆಗ್ತಾ ಇದೆ ಇವರಿಗೆ. ಹಿಂದೆ ಇದ್ದ ಈಗೋ, ಅಹಂಕಾರ ಆಗಲಿ, ಕೋಪ ಜಾಸ್ತಿ ಇರಬಹುದು. ಆದರೆ ಈಗ ಅವರು ಈ ರಿಲೇಷನ್ಶಿಪ್ನ ನಿಜವಾದ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳುವಂತಹ ಹಂತಕ್ಕೆ ಬಂದಿದ್ದಾರೆ. ಇವರ ಮನಸ್ಸಿನಲ್ಲಿ ಈಗ ತುಂಬ ಗಿಲ್ಟ್ ಇದೆ. ನಾನು ಸ್ವಲ್ಪ ಜಾಗ್ರತೆಯಿಂದ ಕೇರ್ ಆಗಿ ಈ ರಿಲೇಷನ್ಶಿಪ್ಪನ್ನು ತಗೊಂಡಿದ್ರೆ ಇಷ್ಟು ದೂರ ಬರ್ತಾ ಇರಲಿಲ್ಲ, ಗ್ಯಾಪ್ ಅನ್ನೋದು ಆಗ್ತಾ ಇರಲಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರಲಿಲ್ಲ ಅನ್ನೋ ನೋವು ಇವರ ಮನಸ್ಸಿನೊಳಗಡೆ ಇದೆ. ಬಟ್ ಇನ್ನೂ ನೇರವಾಗಿ ಬಂದು ಎಲ್ಲವನ್ನು ಒಪ್ಕೊಳ್ಳುವ ಧೈರ್ಯ ಸಂಪೂರ್ಣವಾಗಿ ಬಂದಿಲ್ಲ. ಈಗೋ ಇನ್ನೂ ಸ್ವಲ್ಪ ಸ್ಟಕ್ ಮಾಡ್ತಾ ಇದೆ. ಇವರು ಈಗ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ನಿಲ್ಲಿಸಿಲ್ಲ. ಬದಲಾಗಿ ಮತ್ತೆ ಯಾವ ರೀತಿ ಮಾತು ಶುರು ಮಾಡೋದು, ಯಾವ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯದು, ಹೇಗೆ ಎಲ್ಲ ಸರಿ ಮಾಡೋದು ಅನ್ನೋ ಪ್ಲ್ಯಾನಿಂಗ್ ಕೂಡ ಮನಸ್ಸಿನಲ್ಲಿದೆ. ಕೆಲವೊಂದು ಸಲ ಇವರು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರಬಹುದು. ಆ ಸಾಧ್ಯತೆ ಕೂಡ ಇದೆ. ನೀವು ಹೇಗಿದ್ದೀರಾ, ಮೂವ್ ಆನ್ ಆಗಿದ್ದೀರಾ, ಇನ್ನೂ ಕೋಪದಲ್ಲಿದ್ದೀರಾ ಅನ್ನೋದನ್ನು ಕೂಡ ಗಮನಿಸ್ತಾ ಇರಬಹುದು. ಇವರ ಹೃದಯದಲ್ಲಿ ನಿಮ್ಮ ಮೇಲಿನ ಪ್ರೀತಿ ಅನ್ನೋದು ಕಡಿಮೆ ಆಗಿರುವ ಎನರ್ಜಿ ಕಾಣ್ತಾ ಇಲ್ಲ. ಬದಲಾಗಿ ಈಗ ಅವ್ರಿಗೆ ಪ್ರೀತಿಯ ಬೆಲೆ, ವ್ಯಾಲ್ಯೂ ಏನು ಅನ್ನೋದು ಹೆಚ್ಚಾಗಿ ಅರ್ಥ ಆಗ್ತಾ ಇದೆ. ಇವರು ನಿಮ್ಮ ಜೊತೆ ಸಮಾಧಾನವಾಗಿರಬೇಕು, ಜಗಳ ಕಡಿಮೆ ಇರಬೇಕು, ಎಮೋಷ್ನಲ್ ಸೇಫ್ಟಿ ಇರಬೇಕು, ಮನಸ್ಸಿಗೆ ನೆಮ್ಮದಿ ಕೊಡುವ ಬಾಂಡ್ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಲ ಹಳೆಯ ಅಂದರೆ ಪಾಸ್ಟಲ್ಲಿ ಏನೇ ತಪ್ಪಾಗಿದ್ರೂ ಕೂಡ ಅದೆಲ್ಲವನ್ನು ಮರಿಬೇಕು, ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು. ತುಂಬ ಜಾಸ್ತಿ ಕೇರ್ ಜೊತೆ ಈ ರಿಲೇಷನ್ಶಿಪ್ ಇರಬೇಕು ಅನ್ನೋ ಫೀಲಿಂಗ್ ಇವರಲ್ಲಿದೆ. ಹೊರಗಡೆ ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇದ್ರೂ ಕೂಡ ಮನಸ್ಸಿನ ಒಳಗಡೆ ಇನ್ನೂ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗಿಲ್ಲ ಅನ್ನೋ ಎನರ್ಜಿ, ಸಂಪೂರ್ಣವಾಗಿ ಹೊರಗಡೆ ಬಂದಿಲ್ಲ ಅನ್ನೋ ಎನರ್ಜಿ. ಅಂದರೆ ನಿಮ್ಮ ನಂತರ ಯಾರು ಬೇಡ ಅನ್ನೋ ಎನರ್ಜಿ, ಆ ಫೀಲಿಂಗ್ ಕೆಲವರ ಎನರ್ಜಿಯ ಪ್ರಕಾರ ತುಂಬ ಜಾಸ್ತಿ ಇದೆ. ಇವರು ಬೇರೆ ಜನರ ಜೊತೆ ಮಾತಾಡ್ತಾ ಇರ್ಬೋದು, ಟೈಮ್ ಪಾಸ್ ಮಾಡ್ತಾ ಇರ್ಬೋದು, ಅಂದರೆ ಫ್ರೆಂಡ್ಸ್ಗಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ತಾ ಇರಬಹುದು, ಹೊರಗಡೆ ಹ್ಯಾಪಿ ಆಗಿರುವ ಹಾಗೆ ತೋರಿಸ್ಕೊಳ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಬಟ್ ಹೃದಯದಲ್ಲಿ ಆ ಸ್ಪೆಷಲ್ ಜಾಗ ಇನ್ನೂ ನಿಮ್ಮದೇ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಮನಸ್ಸಿನ ಒಳಗಡೆ ಇನ್ನೂ ಕೂಡ ನಿಮ್ಮ ನೆನಪು ಅನ್ನೋದು, ನಿಮ್ಮ ಅಟ್ಯಾಚ್ಮೆಂಟ್ ಅನ್ನೋದು, ನಿಮ್ಮ ಜೊತೆ ಇದ್ದ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಮುಗ್ದಿಲ್ಲ. ಈ ಪರ್ಸನ್ ನೈಟ್ ಟೈಮ್ನಲ್ಲಿ ತುಂಬ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಹಗಲು ಅವರು ಕೆಲಸದಲ್ಲಿ ಬ್ಯುಸಿಯಾಗಿ ಡಿಸ್ಟ್ರಾಕ್ಟ್ ಆಗಿರಬಹುದು, ಬಟ್ ಅವರು ಒಬ್ಬರೇ ಇದ್ದಾಗ ಮನಸ್ಸು ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಇವರಿಗೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಅವ್ರಿಗೆ ನಿಜವಾಗ್ಲೂ ಹರ್ಟ್ ಮಾಡಿಬಿಟ್ಟೆ, ಮತ್ತೆ ಅವಕಾಶ ಸಿಗಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ಈ ರೀತಿಯ ಭಯ ಅನ್ನೋದು ಕಾಡ್ತಾ ಇದೆ. ಗಿಲ್ಟ್ ಕೂಡ ತುಂಬ ಜಾಸ್ತಿ ಇದೆ. ಕೆಲವೊಂದು ಸಲ ಇವರು ಅವರದೇ ವರ್ತನೆ, ಅವರದೇ ಬಿಹೇವಿಯರ್, ಹಿಂದೆ ಯಾವ ರೀತಿ ನಡ್ಕೊಂಡಿದ್ರು ಅದನ್ನು ನೆನಪಿಸ್ಕೊಂಡು ಅವರ ಮೇಲೇ ಬೇಸರ ಪಡ್ಕೊಳ್ತಾ ಇದ್ದಾರೆ. ನಾನು ಆಗ ಸ್ವಲ್ಪ ಮೆಚೂರಾಗಿ ಯೋಚನೆ ಮಾಡಿದ್ದಿದ್ರೆ ಅನ್ನೋ ಪಶ್ಚಾತ್ತಾಪ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ಒಂದು ಒಳ್ಳೆಯ ಬದಲಾವಣೆ ಕೂಡ ತುಂಬ ಜನರ ಲೈಫ್ನಲ್ಲಿ ಆಗ್ಬೋದು. ಹಳೆಯ ಟಾಕ್ಸಿಕ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ಮುಗಿಸ್ಬೇಕು ಅನ್ನೋ ಮನಸ್ಸಿನಲ್ಲಿ ನಿರ್ಧಾರ ಇವರಲ್ಲಿ ಶುರುವಾಗಿದೆ. ಹಳೆಯ ಟೈಮ್ನಲ್ಲಿ ಅಥವಾ ಪಾಸ್ಟಲ್ಲಿ ಯಾವುದೇ ರೀತಿ ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿದರೆ ಆ ರೀತಿ ಇನ್ನು ಮುಂದೆ ಆಗಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅನ್ನೆಸೆಸರಿ ಫೈಟ್ಸ್ ಆಗಿರ್ಬೋದು, ಈಗೋ ಕ್ಲಾಶಸ್ ಆಗಿರ್ಬೋದು, ಸೈಲೆಂಟ್ ಆಗಿರೋದಾಗಿರ್ಬೋದು, ಓವರ್ ಪೊಸೆಸಿವ್ನೆಸ್ ತೋರಿಸೋದಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಇವೆಲ್ಲ ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಕಾರಣ ಆಯಿತು ಅನ್ನೋ ಅರಿವು ಇವರಿಗೆ ಬಂದಿದೆ. ಈ ವ್ಯಕ್ತಿ ಈಗ ಅವರನ್ನೇ ಬ್ಯಾಲೆನ್ಸ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಹಿಂದಿನ ಹಾಗೆ ಎಮೋಷನ್ಗೆ ತಕ್ಷಣ ರಿಯಾಕ್ಟ್ ಆಗಬಾರ್ದು, ಕೋಪ ಕಡಿಮೆ ಮಾಡಬೇಕು ಅಥವಾ ಸಹನೆಯನ್ನು ಕಲಿಬೇಕು, ಎಲ್ಲವನ್ನು ನಿಧಾನವಾಗಿ ಸರಿ ಮಾಡಬೇಕು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಅದನ್ನು ಸರಿ ಮಾಡಬೇಕು ಅನ್ನೋ ಮನಸ್ಸಿನ ಒಳಗಡೆ ಬದಲಾವಣೆ ಕಾಣಿಸ್ತಾ ಇದೆ. ಇವರೀಗ ತಕ್ಷಣ ಓಡ್ಬಂದು ಎಲ್ಲ ಸರಿ ಮಾಡುವ ಸ್ಥಿತಿಯಲ್ಲಿದ್ದಾರೆ ಅಂತ ಅಂದ್ಕೊಳ್ಬೇಡಿ, ಆ ಸ್ಥಿತಿಯಲ್ಲಿ ಕೂಡ ಇಲ್ಲ. ಆದರೆ ಮನಸ್ಸಿನ ಒಳಗಡೆ ಒಂದು ಹೀಲಿಂಗ್ ಪ್ರೊಸೆಸ್ ಅನ್ನೋದು ನಡೀತಾ ಇದೆ. ಇನ್ನು ಮೂವಿಂಗ್ ಆನ್ ಎನರ್ಜಿ, ಲೆಟ್ಟಿಂಗ್ ಗೋ ಎನರ್ಜಿ, ಲವ್ವಿಂಗ್ ಯು ಎನರ್ಜಿ, ಈ ಎನರ್ಜಿಯನ್ನು ನೋಡಿದಾಗ ಮೊದಲಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಮೂವ್ ಆನ್ ಆಗಿದ್ದೀನಿ ಅನ್ನೋ ರೀತಿ ಈ ವ್ಯಕ್ತಿ ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ಮುಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಖುಷಿಯಾಗಿರುವ ಪೋಸ್ಟ್ಗಳನ್ನು ಹಾಕ್ತಾ ಇರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಕಳೆಯೋದು, ನನಗೇನೂ ಆಗಿಲ್ಲ ಅನ್ನೋ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ಬೋದು. ಆದರೆ ಅದು ಇವರ ಒಳಗಿನ ನಿಜವಾದ ಸ್ಥಿತಿ ಅಲ್ಲ.
ನಿಮ್ಮಿಂದ ದೂರ ಆದಮೇಲೆ ಈ ವ್ಯಕ್ತಿ ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲ್ ಪೇಯ್ನ್ ಅನುಭವಿಸಿದ್ದಾರೆ. ಮೂವ್ ಆನ್ ಅನ್ನೋ ಪದ ಹೊರಗಡೆ ಇದ್ದರೂ ಕೂಡ ಬಟ್ ಪ್ರೀತಿ ಅನ್ನೋ ಎನರ್ಜಿ ಮನಸ್ಸಿನಲ್ಲಿದೆ, ಸ್ಟ್ರಾಂಗ್ ಆಗಿದೆ. ಅವ್ರು ನಿಮ್ಮನ್ನು ಮರೆತಿಲ್ಲ, ಬದಲಾಗಿ ಎಷ್ಟು ದೂರ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಮನಸ್ಸು ಮತ್ತೆ ನಿಮ್ಮ ಹತ್ರನೇ ನಿಂತ್ಕೊಳ್ತಾ ಇದೆ. ಕೆಲವೊಂದು ಸಲ ನಿಮ್ಮ ಹಳೆಯ ಚಾಟ್ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ನೆನಪುಗಳಾಗಿರ್ಬೋದು, ನಿಮ್ಮ ಮಾತಿನ ಸ್ಟೈಲ್ ಆಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರಬಹುದು, ಇವೆಲ್ಲ ಸಡನ್ನಾಗಿ ನೆನಪಾಗಿ ಇವರ ಮನಸ್ಸನ್ನು ಮತ್ತೆ ವೀಕ್ ಮಾಡ್ತಾ ಇದೆ. ಈ ವ್ಯಕ್ತಿ ಈಗ ಒಬ್ಬರೇ ಇರೋ ಟೈಮ್ನಲ್ಲಿ ಅವರ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇದು ಕೋಪದಿಂದ ದೂರ ಉಳಿಯೋ ಸೈಲೆನ್ಸ್ ಅಲ್ಲ, ಮನಸ್ಸಿನ ಒಳಗಿನ ರಿಯಲೈಸೇಷನ್ ಹಂತ. ನಾನು ನಿಜವಾಗ್ಲೂ ಏನೋ ಕಳ್ಕೊಂಡೆ, ನನ್ನ ತಪ್ಪೆಲ್ಲಾಯಿತು, ನಾನು ಬದಲಾಗಬೇಕಾ ಅನ್ನೋ ಪ್ರಶ್ನೆಗಳು ಇವರ ಒಳಗಡೆ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ಅವರು ಎಲ್ಲರಿಂದಲೂ ಸ್ವಲ್ಪ ದೂರ ಇರೋ ಸಾಧ್ಯತೆ ಕೂಡ ಇರಬಹುದು. ಅಂದರೆ ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್ ಆಗಿರೋದ್ರಿಂದ ಒಂಟಿಯಾಗಿ ಕೂಡ ಕೂತ್ಕೊಳ್ಳೋದು, ಒಂಟಿಯಾಗಿ ಇರೋದು, ಈ ರೀತಿ ಕೂಡ ಮಾಡ್ತಾ ಇರ್ಬೋದು ಕೆಲವರ ಎನರ್ಜಿ ಪ್ರಕಾರ. ಎಮೋಷ್ನಲ್ ಬ್ಯಾಟಲ್ ನಡೀತಾ ಇದೆ. ಬಟ್ ಈ ವ್ಯಕ್ತಿಯ ಆಸೆ ಏನು ಅಂದರೆ ಇನ್ನೂ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಬೇಕು. ಈ ರಿಲೇಷನ್ಶಿಪ್ ಅನ್ನೋದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರಬಹುದು, ಫ್ಯಾಮಿಲಿಯ ಜೊತೆ ಬಾಂಡಿಂಗ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಇವರು ನಿಮ್ಮ ಜೊತೆ ಸ್ಟೇಬಲ್ ರಿಲೇಷನ್ಶಿಪ್ ಮತ್ತು ಸಮಾಧಾನ ಇರುವ ಲೈಫ್ ಅಥವಾ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡುವಂತಹ ಮನಸ್ಸಿದೆ. ಹಿಂದಿನಂತೆ ಕೇವಲ ಅಟ್ರ್ಯಾಕ್ಷನ್ ಅಥವಾ ಟೆಂಪ್ರವರಿ ಫೀಲಿಂಗ್ ಅಲ್ಲ. ಈಗ ಇವರಿಗೆ ಈ ರಿಲೇಷನ್ಶಿಪ್ ಸೀರಿಯಸ್ ವ್ಯಾಲ್ಯೂ ಏನು ಅದು ಅರ್ಥ ಆಗ್ತಾ ಇದೆ. ಸೊ ಆ ಕಾರಣದಿಂದ ಮನಸ್ಸಿನ ಒಳಗಡೆ ಇಷ್ಟೊಂದು ದೊಡ್ಡ ಬದಲಾವಣೆ ನಡೀತಾ ಇದೆ. ಐ ಆಮ್ ಟ್ರೈಯಿಂಗ್ ಟು ಹೀಲ್ ಮೈ ಸೆಲ್ಫ್ ಅನ್ನೋ ಎನರ್ಜಿ, ತುಂಬ ಎಮೋಷ್ನಲ್ ಆಗಿರುವ ಎನರ್ಜಿ. ಹೊರಗಡೆ ನೋಡಿದ್ರೆ ಈ ಪರ್ಸನ್ ಚೆನ್ನಾಗಿದ್ದಾರೆ ಅನ್ನೋ ಹಾಗೆ ಕಾಣಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೈಲ್ ಮಾಡೋ ಫೋಟೋ ಇರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ಬೋದು, ಲೈಫ್ ಈಸ್ ಗುಡ್ ಅನ್ನೋ ವೈಬಲ್ಲಿರ್ಬೋದು, ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಅನ್ನೋ ಆ್ಯಟಿಟ್ಯೂಡ್ ಇರಬಹುದು, ಇವೆಲ್ಲ ತೋರಿಸ್ತಾ ಇರ್ಬೋದು. ಆದರೆ ಈ ಎಲ್ಲದರ ಹಿಂದೆ ಕೂಡ ಒಂದು ಮಾಸ್ಕ್ ಮಾತ್ರ ಇಲ್ಲಿ ಕಾಣ್ತಾ ಇದೆ. ನಿಜ ಹೇಳಬೇಕಂದ್ರೆ ಅವರ ಮನಸ್ಸಿನ ಒಳಗಿನ ಸ್ಥಿತಿ ತುಂಬ ಬೇರೆ ಇದೆ. ನಿಮ್ಮಿಂದ ದೂರ ಆದಮೇಲೆ ಈ ವ್ಯಕ್ತಿ ಎಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಕೆಲವೊಂದು ಸಲ ಅವರಿಗವರೇ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರ್ಬೋದು. ಆದರೆ ಒಬ್ಬರೇ ಇದ್ದಾಗ ಆ ಸ್ಟ್ರಾಂಗ್ ಮಾಸ್ಕ್ ಕುಸಿದು ಹೋಗ್ತಾ ಇದೆ. ನೀವಿಲ್ಲದೆ ನಾನು ನಾರ್ಮಲ್ ಆಗಿಲ್ಲ ಅನ್ನೋ ರೀತಿ ಇವರ ಮನಸ್ಸು ಹೇಳ್ತಾ ಇದೆ. ಬಟ್ ಹೊರಗಡೆ ಮಾತ್ರ ತುಂಬ ಆ್ಯಟಿಟ್ಯೂಡ್ ಇರ್ಬೋದು, ಈಗೋ ಇರ್ಬೋದು. ಬಟ್ ಮನಸ್ಸಿನಲ್ಲಿ ನಿಮ್ಮ ನೆನಪು, ನಿಮ್ಮ ಮಾತು, ನಿಮ್ಮ ಜೊತೆ ಇದ್ದ ಫೀಲಿಂಗ್, ಹಳೆಯ ಕ್ಷಣ, ಇವೆಲ್ಲ ಇವರ ಮನಸ್ಸನ್ನು ಬಿಡ್ತಾ ಇಲ್ಲ. ಡೀಪ್ ಪೇಯ್ನ್ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಏನು ಮಾಡಬೇಕು, ಹೇಗೆ ಮುಂದೆ ಹೋಗಬೇಕು, ಮತ್ತೆ ರಿಲೇಷನ್ಶಿಪ್ ಸರಿ ಮಾಡಬೇಕು ಅಥವಾ ಏನು ಮಾಡೋದು, ಯಾವ ದಾರಿಯಲ್ಲಿ ಹೋಗೋದು, ಮನಸ್ಸಿನ ಒಳಗಡೆ ತುಂಬ ಒಳಗಿನ ಹೋರಾಟ ನಡೀತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಭಾವನೆಗಳನ್ನು ಹೇಗೆ ಹೇಳೋದು ಅನ್ನೋದು ಇವ್ರಿಗೆ ಕಷ್ಟ ಆಗ್ತಾ ಇದೆ. ಕೆಲವೊಮ್ಮೆ ಫೋನ್ ತೆಗೆದು ನಿಮ್ಮ DP ನೋಡ್ತಾ ಇರ್ಬೋದು, ನಿಮ್ಮ ಚಾಟ್ ಓದುವ ಸಾಧ್ಯತೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಮತ್ತೆ ಮನಸ್ಸು ಹಿಂಜರಿತಾ ಇದೆ. ಈ ವ್ಯಕ್ತಿ ಈಗ ಅವರ ನೋವನ್ನು ಹೊರಗಡೆ ಹೇಳ್ಕೊಳ್ಳದೆ ಮನಸ್ಸಿನ ಒಳಗಡೆನೆ ಹೈಡ್ ಮಾಡ್ತಾ ಇದ್ದಾರೆ. ಜಾಸ್ತಿ ಜನರ ಜೊತೆ ಮಿಕ್ಸ್ ಆಗೋ ಮನಸ್ಸು ಕೆಲವೊಂದು ಸಲ ಬರ್ತಾ ಇಲ್ಲ. ಒಬ್ಬರೇ ಇದ್ದು ಅವರ ಎಮೋಷನ್ ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿ ನಡೀತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ನಾನು ಯಾಕೆ ಈ ರೀತಿ ಮಾಡಿದೆ, ನಾನು ನಿಜವಾಗ್ಲೂ ಅವರನ್ನು ಕಳ್ಕೊಂಡಿದ್ದೀನ, ಮತ್ತೆ ಎಲ್ಲ ಸರಿಯಾಗುತ್ತಾ ಅನ್ನೋ ಯೋಚನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ನೀವೆಷ್ಟೇ ದೂರ ಇರ್ಬೋದು, ಮಾತು ಇಲ್ಲದೆ ಇರ್ಬೋದು, ಈಗೋ ಮಧ್ಯ ಬಂದಿರಬಹುದು, ಹೃದಯದಲ್ಲಿ ನಿಮ್ಮ ಮೇಲಿನ ಫೀಲಿಂಗ್ ಇನ್ನೂ ಸ್ಟ್ರಾಂಗ್ ಆಗೇ ಇದೆ. ಈ ವ್ಯಕ್ತಿ ಈಗ ಅವರ ಮನಸ್ಸನ್ನು ಹೀಲಿಂಗ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಅಂದರೆ ಆ ಹೀಲಿಂಗ್ ಪ್ರೊಸೆಸ್ನಲ್ಲೂ ನಿಮ್ಮ ನೆನಪು ತುಂಬ ದೊಡ್ಡ ಪಾತ್ರ ಇದೆ. ನಿಮ್ಮ ನೆನಪಾಗ್ತಾ ಇದೆ. ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ಈಗ ಅವರ ತಪ್ಪಿನ ವ್ಯಾಲ್ಯೂ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಹಿಂದೆ ಮಾಡಿದ ವರ್ತನೆ ಬಗ್ಗೆ ಈಗ ಮನಸ್ಸಿನ ಒಳಗಡೆ ತುಂಬ ಪಶ್ಚಾತ್ತಾಪ ಇದೆ. ಆ ಟೈಮ್ನಲ್ಲಿ ಕೋಪ, ಈಗೋ, ಫ್ರೆಂಡ್ಸ್ ಮಾತು ಕೇಳಿರಬಹುದು ಅಥವಾ ಇಮ್ಮೆಚ್ಯೂರ್ ರಿಯಾಕ್ಷನ್ ತಗೊಂಡಿರಬಹುದು ಅಥವಾ ತಪ್ಪಾದ ಡಿಸಿಷನ್ ತಗೊಂಡಿರ್ಬೋದು. ಇವುಗಳ ನಡುವೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋ ಫೀಲಿಂಗ್ ಈಗ ಅವರಲ್ಲಿ ಬಂದಿದೆ. ನಾನು ಆಗ ಯೋಚನೆ ಮಾಡದೆ ನಡ್ಕೊಂಡೆ ಅನ್ನೋ ನೋವು ಈಗ ಕ್ಲಿಯರಾಗಿ ಕಾಣ್ತಾ ಇದೆ. ಇವರು ನಿಮ್ಮ ವ್ಯಾಲ್ಯೂವನ್ನು ಈಗ ತುಂಬ ದೊಡ್ಡದಾಗಿ ನೋಡ್ತಾ ಇದ್ದಾರೆ. ಹಿಂದೆ ಸಾಮಾನ್ಯವಾಗಿ ತಗೊಂಡಿದ್ದಂತಹ ಕೇರ್, ಪ್ರೀತಿ, ಅಟ್ಯಾಚ್ಮೆಂಟ್ ಈಗ ಅವರಿಗೆ ತುಂಬ ಮಿಸ್ ಆಗ್ತಾ ಇದೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ನನ್ನ ಲೈಫ್ನಲ್ಲಿ ಇವರು ಎಷ್ಟು ಮುಖ್ಯ ಆಗಿದ್ದರು, ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ ಇಷ್ಟ ಅನ್ನೋ ಮಟ್ಟದ ಪ್ರೀತಿ ಅಲ್ಲ. ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಡೀಪಾಗಿ ಎಮೋಷ್ನಲಿ ಅಟ್ಯಾಚ್ ಆಗಿರೋ ಎನರ್ಜಿ.
ತುಂಬ ಮಿಸ್ ಮಾಡ್ತಾ ಇರುವಂಥ ಎನರ್ಜಿ. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಜೊತೆ ಮಾತಾಡೋ ಸಮಯ, ನಿಮ್ಮ ಕಾಳಜಿ, ನಿಮ್ಮ ಹತ್ರ ಇರುವ ಫೀಲಿಂಗ್. ಕೆಲವೊಮ್ಮೆ ನಿಮ್ಮ ನೆನಪು ಬಂದ ತಕ್ಷಣ ಅವರ ಮನಸ್ಸೇ ಸ್ಟಕ್ ಆಗ್ತಾ ಇದೆ. ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ಭಯ ಇದೆ. ತಡ ಆಗಿಬಿಟ್ರೆ, ಅವರು ಸಂಪೂರ್ಣ ಮೂವ್ ಆನ್ ಆದರೆ ಅನ್ನೋ ಫೀಲ್ ಇದೆ. ಮತ್ತೆ ಅವಕಾಶ ಸಿಗದೆ ಹೋದರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಭಯ ಇದೆ. ಹಳೆಯ ಜಗಳ ಆಗಿರ್ಬೋದು, ಹಳೆಯ ನೋವು, ಹಳೆಯ ಈಗೋ, ಇದೆಲ್ಲವನ್ನು ಬಿಟ್ಟು ಮತ್ತೆ ಹೊಸದಾಗಿ ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇವರಲ್ಲಿ ತುಂಬ ಇದೆ. ಈ ಸಲ ಎಲ್ಲವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ಅಂದರೆ ಪಾಸ್ಟಲ್ಲಿ ಕೇವಲ ಭಾವನೆಗೆ ರಿಯಾಕ್ಟ್ ಆಗದೆ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅನ್ನೋ ಮನಸ್ಸಿನ ಒಳಗೆ ಒಂದು ಹೋರಾಟ ಅನ್ನೋದು ನಡೀತಾ ಇದೆ. ಇನ್ನು ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ, ಮೊದಲಿಗೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀರಾ. ಒಂದು ಟೈಮ್ನಲ್ಲಿ ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ. ಎಲ್ಲ ಸರಿಯಾಗಲಿ ಅಂತ ಕಾದಿದ್ದೀರಾ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಬಹುಶಃ ತುಂಬ ಸಲ ನಿಮ್ಮ ಮನಸ್ಸನ್ನೇ ನೀವು ಸೈಲೆಂಟ್ ಮಾಡ್ಕೊಂಡಿದ್ದೀರಾ. ಆದರೆ ಈಗ ಮನಸ್ಸಿನ ಒಳಗಡೆ ಒಂದು ಖಾಲಿತನ ಶುರುವಾಗಿದೆ. ನಿಮ್ಮ ಮನಸ್ಸು ಈಗ ಸಮಾಧಾನ ಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಲ ನಿಮಗೆ ಅನಿಸುತ್ತೆ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಯಾಕಿಷ್ಟು ನೋವು ತಡ್ಕೋಬೇಕು, ಈ ರಿಲೇಷನ್ಶಿಪ್ಪಲ್ಲಿ ನನಗೆ ನಿಜವಾಗ್ಲೂ ನೆಮ್ಮದಿ ಅನ್ನೋದು ಇದೆಯಾ ಅನ್ನೋ ಪ್ರಶ್ನೆಗಳು ಕೆಲವು ಸಲ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ಕೆಲವೊಂದು ಸಲ ಏನು ಬೇಡ, ದೂರ ಹೋಗಬೇಕು ಅನ್ನಿಸ್ತಾ ಇದೆ. ಯಾಕೆಂದರೆ ಮನಸ್ಸು ತುಂಬ ಟಯರ್ಡ್ ಆಗಿದೆ. ಬಟ್ ಇಲ್ಲಿ ಮುಖ್ಯ ಎನರ್ಜಿ ಏನು ಅಂದರೆ, ನೀವು ಸಂಪೂರ್ಣವಾಗಿ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗಿಲ್ಲ. ನಿಮಗೂ ಕೂಡ ಆ ವ್ಯಕ್ತಿಯ ಮೇಲೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ. ಇಲ್ಲಿ ಏನೇ ದೂರ ಬಂದಿರಬಹುದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಬಟ್ ಪ್ರೀತಿ ಅನ್ನೋದು ಇದೆ. ನಿಮಗೆ ಕ್ಲಾರಿಟಿ ಬೇಕು. ಒಂದು ಸಲ ಕರೆಕ್ಟಾಗಿ ಕೂತ್ಕೊಂಡು ಇಬ್ಬರು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಜ ಏನು, ಎಲ್ಲಿ ತಪ್ಪಾಯಿತು, ಈ ರಿಲೇಷನ್ಶಿಪ್ ಉಳಿಸುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಸು ನಿಮಗಿದೆ. ಕೆಲವೊಮ್ಮೆ ಇವರಿಂದ ಒಂದು ಮೆಸೇಜ್ ಬರಲಿ ಅಂತ ಕಾಯ್ತಾ ಇದ್ದೀರಾ. ಒಂದು ಸಲ ಕಾಲ್ ಮಾಡಲಿ ಅಂತ ಕಾಯ್ತಾ ಇದ್ದೀರಾ. ಒಂದು ಸಲ ಏನೇ ಇದ್ದರೂ ರಿಲೇಷನ್ಶಿಪ್ಪಲ್ಲಿ ಏನೇ ಇದ್ದರೂ ಅದನ್ನು ಸತ್ಯ ಹೇಳಲಿ ಅಂತ ಕಾಯ್ತಾ ಇದ್ದೀರಾ. ಆ ನಿರೀಕ್ಷೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಈಗ ನಿಮ್ಮ ಹೃದಯವನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಸುಲಭವಾಗಿ ನೀವು ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ತೋರಿಸ್ತಾ ಇದ್ರಿ. ಬಟ್ ಈಗ ಆ ರೀತಿ ಮಾಡ್ತಾ ಇಲ್ಲ. ಯಾಕೆಂದರೆ ಮತ್ತೆ ನೋವಾಗುವ ಭಯ ನಿಮಗೂ ಕೂಡ ತುಂಬ ಜಾಸ್ತಿ ಇದೆ. ನೀವು ಈಗ ನಿಮ್ಮ ಫೀಲಿಂಗ್ಸನ್ನು ಹಿಡ್ಕೊಂಡು ಇದ್ದೀರಾ. ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾ ಇರ್ಬೋದು, ಕಡಿಮೆ ಮಾತಾಡ್ತಾ ಇರ್ಬೋದು, ಮನಸ್ಸಿನ ಒಳಗಿನ ನೋವನ್ನು ಹೊರಗಡೆ ತೋರಿಸ್ತೇ ಇರ್ಬೋದು. ಬಟ್ ನೀವು ಕೂಡ ಮನಸ್ಸಲ್ಲಿ ಪೇಯ್ನ್ ಪಡ್ತಾ ಇದ್ದೀರಾ. ಈಗ ನಿಮಗೆ ಕೇವಲ ಪ್ರೀತಿ ಅನ್ನೋದು ಸಾಕಾಗಲ್ಲ. ನಿಮಗೆ ಬೇಕಾಗಿರೋದು ಸತ್ಯ ಅನ್ನೋದು. ಅವರು ನೇರವಾಗಿ ಏನಿದೆ ಅದನ್ನು ಹೇಳಬೇಕು. ರೆಸ್ಪೆಕ್ಟ್ ಅನ್ನೋದು, ಕ್ಲಾರಿಟಿ ಅನ್ನೋದು. ಅವರು ಕೂಡ ಸಮಾನವಾಗಿ ಎಫರ್ಟ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೀವು ಬಯಸ್ತಾ ಇದ್ದೀರಾ. ಹಿಂದೆ ನೀವು ಈ ರಿಲೇಷನ್ಶಿಪ್ಗಾಗಿ ಒಬ್ಬರೇ ಎಫರ್ಟ್ ಹಾಕ್ತಾ ಇದ್ರಿ. ನೀವೊಬ್ಬರೇ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ರಿ. ಏನೇ ತಪ್ಪಾದರೂ ಕೂಡ ನೀವೇ ಸಾರಿ ಕೇಳೋದು ಅಥವಾ ನೀವೇ ಮೆಸೇಜ್ ಮಾಡೋದು, ಕಾಲ್ ಮಾಡೋದು. ಬಟ್ ನೀವು ಈಗ ಏನು ಅಂದ್ಕೊಳ್ತಿದ್ದೀರಾ ಅಂದರೆ, ಇಬ್ಬರು ಸಮಾನವಾಗಿ ಎಫರ್ಟ್ ಹಾಕಬೇಕು, ಆಗ ಮಾತ್ರ ಈ ರಿಲೇಷನ್ಶಿಪ್ ಉಳಿಯುತ್ತೆ ಅನ್ನೋ ಫೀಲಿಂಗ್ ನಿಮಗೂ ಕೂಡ ಬಂದಿದೆ. ಅಂದರೆ ಇನ್ನು ಮುಂದೆ ಅರ್ಧ ಪ್ರೀತಿ, ಅರ್ಧ ಪ್ರಯತ್ನ, ಅರ್ಧ ಎಫರ್ಟ್, ಅರ್ಧ ಸತ್ಯ, ಇವುಗಳನ್ನು ಒಪ್ಕೊಳ್ಳೋ ಮನಸ್ಸು ನಿಮ್ಮಲ್ಲಿ ಇಲ್ಲ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ಮಾನಸಿಕವಾಗಿ ತುಂಬ ಪ್ರೆಷರಲ್ಲಿದ್ದೀರಾ. ನಿಮ್ಮ ಮನಸ್ಸು ತುಂಬ ಓವರ್ ಥಿಂಕ್ ಮಾಡ್ತಾ ಇದೆ. ಕೆಲವೊಂದು ಟೈಮ್ನಲ್ಲಿ, ರಾತ್ರಿ ಟೈಮ್ನಲ್ಲಿ ತುಂಬ ಜಾಸ್ತಿ ಯೋಚನೆ ಬರ್ತಾ ಇರ್ಬೋದು, ನಿದ್ದೆ ಸರಿಯಾಗಿ ಬರದೇ ಇರ್ಬೋದು. ಒಂದು ವಿಷಯವನ್ನು ಮರಿಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಮತ್ತೆ ಅದೇ ನೆನಪಾಗ್ತಾ ಇರ್ಬೋದು. ಕೆಲವೊಂದು ಸಲ ಹಳೆಯ ಮಾತುಗಳು ಅಥವಾ ನಿಮ್ಮಿಬ್ಬರ ನಡುವೆ ನಡೆದ ಜಗಳ ಅಥವಾ ಚೀಟ್ ಆದಂತಹ ಆ ಫೀಲಿಂಗ್, ನಾನು ತಪ್ಪು ಮಾಡಿದ್ನಾ ಅನ್ನೋ ಪ್ರಶ್ನೆ, ಇವೆಲ್ಲ ನಿಮ್ಮ ಮನಸ್ಸಿನೊಳಗಡೆ, ನಿಮ್ಮ ಮೈಂಡಲ್ಲಿ ಸುತ್ತಾ ಇದೆ. ನೀವು ಮನಸ್ಸಿನ ಒಳಗಡೆ ತುಂಬ ನೋವು ಅನುಭವಿಸಿದ್ರ. ಯಾರಾದರೂ ನಿಮ್ಮನ್ನು ತುಂಬ ಡೀಪಾಗಿ ಹರ್ಟ್ ಮಾಡಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಹರ್ಟ್ ಆಗಿರ್ಬೋದು, ಅಥವಾ ನೀವು ತುಂಬ ನಂಬಿದ ವ್ಯಕ್ತಿಯಿಂದ ನಿಮಗೆ ನಿರಾಸೆ ಆಗಿರ್ಬೋದು. ಅಂದರೆ ಒಂದು ಹಂತದಲ್ಲಿ ಇನ್ನೇನೂ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಕೂಡ ಕೆಲವೊಂದು ಸಲ ನಿಮಗೆ ಯೋಚನೆಗಳು ಬಂದಿರ್ಬೋದು. ಸೊ ನೀವು ಕುಸಿದಿರುವಂತಹ ಫೀಲಿಂಗ್ ಕೂಡ ಫೀಲ್ ಮಾಡ್ಕೊಂಡಿರ್ಬೋದು. ಬಟ್ ಈ ನೋವು ಅನ್ನೋದು ಶಾಶ್ವತ ಅಂತ ಅಂದ್ಕೊಳ್ಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಈಗ ನಿಮಗೆ ಎಲ್ಲವೂ ಏನೋ ಒಂದು ರೀತಿಯ ಕತ್ತಲೆ ರೀತಿ ಕಾಣ್ಬೋದು, ಆದರೆ ನಿಧಾನವಾಗಿ ನಿಮ್ಮನ್ನು ಹೊಸ ಬೆಳಕು ಅನ್ನೋದು ಕೂಡ ಹುಡ್ಕೊಂಡು ಬರುತ್ತೆ ಅಲ್ವಾ. ಕತ್ತಲೆ ಇದ್ಮೇಲೆ ಬೆಳಕು ಬಂದೇ ಬರುತ್ತೆ. ಹಳೆಯ ನೋವು, ಹಳೆಯ ಜನ, ಹಳೆಯ ಕಾರ್ಮಿಕ್ ಸೈಕಲ್, ಇವುಗಳೆಲ್ಲ ಕ್ಲೋಸಿಂಗ್ ಹಂತ ನಡೀತಾ ಇದೆ. ಕೆಲವೊಂದು ಸಲ ಜೀವನದಲ್ಲಿ ಒಂದು ಅಧ್ಯಾಯ ಸಂಪೂರ್ಣ ಮುಗಿದ ಮೇಲೆ ಮಾತ್ರ ಹೊಸ ಬಾಗಿಲು ತೆರೆದುಕೊಳ್ಳುತ್ತೆ. ಈ ಸಮಯ ನಿಮಗೆ ಒಂದು ರೀತಿ ವೀಕ್ ಅಂತ ಅನ್ನಿಸ್ತಾ ಇರ್ಬೋದು, ದುರ್ಬಲ ಅಂತ ಅನ್ನಿಸ್ತಾ ಇರ್ಬೋದು ಈ ಟೈಮ್. ಬಟ್ ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬಂದಿದೆ ಅಂತ ನೀವು ಅಂದ್ಕೊಳ್ಬೇಕು.
ಸೊ ನೀವು ಹೆಚ್ಚು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಬೇಕು. ನಿಮ್ಮ ವ್ಯಾಲ್ಯೂವನ್ನು ನೀವು ಅರಿತುಕೊಳ್ಬೇಕು. ಯಾರನ್ನು ಬ್ಲೈಂಡಾಗಿ ಟ್ರಸ್ಟ್ ಮಾಡೋದು ಬೇಡ. ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಪ್ರಯಾರಿಟಿಯನ್ನು ಕೊಡಿ. ಇವೆಲ್ಲ ಕಲಿತಾ ಇರುವ ಹಂತ ಇದು. ನೀವು ಈಗಾಗಲೇ ಎಲ್ಲ ಬದಲಾಗ್ತಿಲ್ಲ ಅಂತ ಅನಿಸ್ತಾ ಇರ್ಬೋದು, ಸ್ಟಕ್ ಆಗಿದೆ ವಿಷಯಗಳು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ನಿಧಾನವಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗುವ ಪ್ರೊಸೆಸ್ ಶುರು ಆಗುತ್ತೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇದು ಆಗುತ್ತೋ ಇಲ್ವೋ ಅನ್ನೋದಕ್ಕಿಂತ ನಿಮ್ಮ ಲೈಫ್ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಬೇಕು. ನಿಮ್ಮ ಖುಷಿ ನಿಮ್ಮ ಖುಷಿ ಅನ್ನೋದನ್ನು ಬೇರೆ ಯಾರೂ ಕೊಡೋದಿಲ್ಲ. ನಿಮ್ಮ ಲೈಫ್ನ ಖುಷಿ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಕೇವಲ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಡಿ, ಓವರ್ ಥಿಂಕಿಂಗನ್ನು ಬಿಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ ಅಂದರೆ ಖುಷಿ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ಅದಾಗೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮ್ಮನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ನಿಮಗೆ ನೀವು ವ್ಯಾಲ್ಯೂ ಕೊಡದೆ ಹೋದರೆ ಆ ಖುಷಿ ಅನ್ನೋದು ನಿಮ್ಮಿಂದ ದೂರ ಹೋಗುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನ ಡಿಸಿಷನ್, ನಿಮ್ಮ ಲೈಫ್ನ ಹ್ಯಾಪಿನೆಸ್ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಈ ರೀಡಿಂಗ್ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಮೊದಲಿನ ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಪ್ರೀತಿ, ಸಂತೋಷ, ಹ್ಯಾಪಿನೆಸ್, ನಿಜವಾದ ಅಟ್ರಾಕ್ಷನ್, ಕಂಫರ್ಟ್ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.